ಕ್ಯಾಬಿನೆಟ್ ಕಿಚ್ಚು ತನ್ವೀರ್ ಸೇಠ್ ಬೆಂಬಲಿಗರು ರಣರಣ ಅಂತ ಇದ್ದಾರೆ. ಶಮನವಾಗದ ಹಿರಿಯ ಶಾಸಕ ತನ್ವೀರ್ ಸೇಠ್ ಸಿಟ್ಟು. ಹೈಕಮಾಂಡ್ ವಿರುದ್ಧ ತನ್ವೀರ್ ಅಭಿಮಾನಿಗಳು ಕಿಚ್ಚು ಎಬ್ಬಿಸಿದ್ದಾರೆ. ಈಗಾಗಲೇ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅದರಲ್ಲಿ ತನ್ವೀರ್ ಸೇಠ್ ಸಿಟ್ಟು ಕೂಡ ಇನ್ನೂ ಕೂಡ ಶಮನವಾಗಿಲ್ಲ. ಹೈಕಮಾಂಡ್ ವಿರುದ್ಧ ತನ್ವೀರ್ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ತನ್ವೀರ್ ಬೆಂಬಲಿಗರ ಬೃಹತ್ ಪ್ರೊಟೆಸ್ಟ್. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರತಿಭಟನೆ, ರಣಾಕ್ರೋಶ. ಕಾಂಗ್ರೆಸ್ ಪಕ್ಷದಲ್ಲಿ ನಿಯತ್ತಿಗೆ ಬೆಲೆ ಇಲ್ಲ ಎಂದು ಕೆಂಡಾಮಂಡಲ. ಈಗಲೂ ಕಾಲ ಮಿಂಚಿಲ್ಲ, ಬಾಕಿ ಸ್ಥಾನವನ್ನ ತನ್ವೀರಿಗೆ ಕೊಡಿ ಎನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ತನ್ವೀರ್ ಸೇಠ್ ಬೆಂಬಲಿಗರ ರಣಪಟ್ಟು ಈಡೇರುತ್ತಾ ಭರವಸೆ. ಪ್ರತಿಭಟನೆಗೆ ತಂಡೋಪತಂಡವಾಗಿದೆ. ಮಧ್ಯಾಹ್ನದ ವೇಳೆಗೆ ತನ್ವೀರ್ ಪರ ಪ್ರತಿಭಟನೆ ಇನ್ನಷ್ಟು ಬಿರುಸುಗೊಳ್ಳುವಂತಹ ಸಾಧ್ಯತೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ವಾಹನಗಳಿಗೆ ಬದಲಿ ಮಾರ್ಗ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿಭಟನಾ ಮೆರವಣಿಗೆ ಸ್ಥಳದಲ್ಲಿ ಭಾರಿ ಪೊಲೀಸ್ ಭದ್ರತೆ. ತನ್ವೀರ್ ಸೇಠ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿಗೆ ಸಾಕಷ್ಟು ಜನ ಲಾಭಿಯನ್ನ ಮಾಡಿದ್ರು, ಆಕಾಂಕ್ಷಿಗಳು ಕೂಡ ಆಗಿದ್ರು. ತನ್ವೀರ್ ಸೇಠ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಇನ್ನ ಯತೀಂದ್ರ ಸಿದ್ದರಾಮಯ್ಯ ಈಗ ಮಂತ್ರಿ ಸ್ಥಾನ ಸಿಕ್ಕಿದೆ. ಅಂದ್ರೆ ಒಬ್ಬನೇ ಒಬ್ಬ ನಾಯಕ ಇರಲಿ ಮೈಸೂರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಮಾಡಿದ್ರ, ತಮ್ಮ ಬೆಂಬಲಿಗರಿಗೆ ಅವಕಾಶ ಮಾಡಿಕೊಡೋದ್ರಲ್ಲಿ ವಿಫಲ ಆಗ್ಬಿಟ್ರ ಅನ್ನುವಂಥದ್ದು. ಯಾಕಂದ್ರೆ ಮಗನ ಒಂದು ರಾಜಕೀಯ ಭವಿಷ್ಯವನ್ನ ನೋಡ್ಕೊಂಡು ಸಿದ್ದರಾಮಯ್ಯ ಅವರು ಹಿಂದಕ್ಕೆ ಕಾಲಿಟ್ಟು ಬಿಟ್ರ, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಬಂದಿತ್ತು. ಯಾಕಂದ್ರೆ ಮೈಸೂರಿಗೆ ಕನಿಷ್ಠ 2 ಆದ್ರೂ ಸಚಿವ ಸ್ಥಾನ ಸಿಗಬೇಕಿತ್ತು. ಬಟ್ ಅಲ್ಲಿ ಒಬ್ಬರೇ ಒಬ್ಬ ನಾಯಕ ಅನ್ನುವಂತ ನಿಟ್ಟಿನಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿ ಆಗಿದ್ದಾರೆ, ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಬಟ್ ಈಗ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ತನ್ವೀರ್ ಸೇಠ್ ಇದ್ರು, ಮಹದೇವಪ್ಪ ಇದ್ರು. ಸೊ ಇವರಿಗೆ ಯಾಕೆ ಅವಕಾಶ ಕೊಡ್ಲಿಲ್ಲ? ಬಟ್ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ, ಯಾರಿಗೂ ಕೂಡ ಅವಕಾಶ ತಪ್ಪಿಸೋದ್ರಲ್ಲಿ ಸಿದ್ದರಾಮಯ್ಯ ಅವರು ಅಂದ್ರೆ ತಮ್ಮ ತಂದೆ ಅವರು ಯಾವುದೇ ರೀತಿಯಾದಂಥ ಪ್ರಯತ್ನ ಮಾಡಿಲ್ಲ. ಮಹದೇವಪ್ಪ ವಿರುದ್ಧ ಲಾಬಿಯನ್ನ ಮಾಡಿದ್ದು ಕೂಡ ನಿಜ, ಬಟ್ ಹೈಕಮಾಂಡ್ ಕೊಡಲಿಲ್ಲ. ಇನ್ನು ತನ್ವೀರ್ ಸೇಠ್ ವಿಚಾರಕ್ಕೆ ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರಿಗೆ 2 ಸಚಿವ ಸ್ಥಾನವನ್ನ ಒದಗಿಸಿ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ 2 ಅನ್ನೋದಕ್ಕಿಂತ 3, ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಅಲ್ಲಿ ರಿಜ್ವಾನ್ ಹರ್ಷದ್ ಇದ್ದಾರೆ, ಇನ್ನು UT ಖಾದರ್ ಇದ್ದಾರೆ. ಇಷ್ಟು ಅವಕಾಶ ಸಿಕ್ಕಿದೆ. ಮತ್ತೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅವಕಾಶ ಸಿಗಬಾರ್ದು ಅನ್ನೋ ತನ್ವೀರ್ ಸೇಠ್ಗೆ ಅಲ್ಲಿ ಹಿನ್ನಡೆ ಆಯಿತು ಅಂತ. ಬಟ್ ಇದೀಗ ತನ್ವೀರ್ ಸೇಠ್ ಬೆಂಬಲ ತನ್ವೀರ್ ಸೇಠ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಯಾವಾಗ ಲಿಸ್ಟ್ ಔಟ್ ಆಗುತ್ತೋ ಆವಾಗಲೇ ಅವರ ಬೆಂಬಲಿಗರು ಆಕ್ರೋಶಕ್ಕೆ ಒಳಗಾಗ್ತಾರೆ. ಆಗ್ಲೇನೆ ಅವರ ಅಭಿಮಾನಿಯೊಬ್ಬರು ವಿಷಯವನ್ನ ಕುಡಿತಾರೆ. ಸೊ ಇಷ್ಟೆಲ್ಲ ಅಲ್ಲಿ ಈ ಡ್ರಾಮಾ ನಡೆಯುತ್ತೆ. ಅದಾದ ಬಳಿಕ ತನ್ವೀರ್ ಸೇಠ್ಗೆ ಅವಕಾಶ ಮಾಡಿ ಕೊಡ್ಲೇಬೇಕು ಅನ್ನುವಂಥ ಇದರಲ್ಲಿ ಸಿದ್ದರಾಮಯ್ಯ ಆಪ್ತ ಅಂತ ಬಂದಾಗ ತನ್ವೀರ್ ಸೇಠ್ ಕೂಡ ಆ ಲಿಸ್ಟಲ್ಲಿ ಇರ್ತಾರೆ. ಬಟ್ ಸಿದ್ದರಾಮಯ್ಯ ಇಲ್ಲಿ ಏನಾದ್ರೂ ಒಂದ್ ರೀತಿಯಾಗಿ ನಿಯತ್ತನ್ನ ಮರ್ತು ಬಿಟ್ರ ಅಥವಾ ತಮ್ಮ ಬೆಂಬಲಿಗರಿಗೆ ಮೋಸ ಮಾಡಿದ್ರ ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಚರ್ಚೆಗಳು ಒಂದ್ ಕಡೆ ನಡೀತಾ ಇದೆ. ಬಟ್ ಯತೀಂದ್ರ ಸಿದ್ದರಾಮಯ್ಯ ಮಗನ ರಾಜಕೀಯ ಭವಿಷ್ಯ, ಕುಟುಂಬ ರಾಜಕಾರಣವನ್ನ ಇಲ್ಲಿ ತೆಗೆದುಕೊಂಡು ಬಂದ್ರ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಇಷ್ಟು ದಿನ ಏನು ಅವರು ಮಂತ್ರಿಯಾಗಿ ಅಲ್ಲಿ ಏನು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದಾರೆ, ಮೈಸೂರು ಸ್ಥಾನ ಅಂತ ಬಂದಾರ, ಮೈಸೂರಿಗೆ ಮಂತ್ರಿಗಿರಿ ಅಂತ ಬಂದಾರ, ಅಂದ್ರೆ ತಮ್ಮ ತವರು ಕ್ಷೇತ್ರಕ್ಕೆ ಕೇವಲ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರೇ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಈ ರೀತಿಯಾಗಿ ನಿಲುವು ತೆಗೆದುಕೊಂಡ್ರ ಅನ್ನುವಂಥದ್ದು. ಇದೀಗ ತನ್ವೀರ್ ಸೇಠ್ ಬೆಂಬಲಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ.